ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕೀರ್ತನೆಗಳು 103 ಅದರ 1-2ನೇ ವಚನ, 1-2 ವಚನ ಯಾರಾದರೂ ಒಬ್ಬರು ಓದ್ತೀರಾ? ತುಂಬ ಪರಿಚಯವಾಗಿರುವಂಥ ದೇವರ ವಾಕ್ಯವಾಗಿದೆ. ಕೀರ್ತನೆಗಳು 103 ಅದರ ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರೈಸ್ ದ ಲಾರ್ಡ್. ಮಹಿಮೆ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ನೋಡ್ಬೋದು ಕೀರ್ತನೆ 103 ನಾವು ಈಗಾಗಲೇ ಓದಿಕೊಂಡ ಕೀರ್ತನೆ ನಮಗೆ ತುಂಬ ಪರಿಚಯವಿರುವಂಥ ಒಂದು ಕೀರ್ತನೆಯಾಗಿದೆ. ಯಾಕೆ ಅಂತ ನಾವು ಹೇಳೋದಾದರೆ, ಆ ಕೀರ್ತನೆಯನ್ನು ಪ್ರತಿ ಪ್ರಾರ್ಥನೆಯ ನಂತರವಾಗಿ ನಾವು ಎಲ್ಲ ಕುಟುಂಬ ಪ್ರೇಯರ್ಗಳಿರ್ಬೋದು, ಕೂಟಗಳಲ್ಲಿರ್ಬೋದು ನಾವು ಹೇಳುವುದುಂಟು. 103ನೇ ಕೀರ್ತನೆಯನ್ನು ನಾವೆಲ್ಲ ಸಮಯ ಬಾಯಿಂದ ನಾವು ಹೇಳ್ತೇವೆ ಪ್ರಾರ್ಥನೆಯ ನಂತರವಾಗಿ. ಅದು ಹೇಳಿದ ನಂತರ ನಮಗೆ ಕೂಟ ಮುಗೀತು ಎಂಬುದಾಗಿ ಅಂದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಈ ಚಿಕ್ಕ ಮಕ್ಕಳೆಲ್ಲ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಆ ಪದ ಕೇಳಿದಾಗಲೇ ಅವ್ರಿಗೆ ಖುಷಿ ಆಗ್ತಿದೆ. ಯಾಕೆಂದರೆ ಇವ್ರ ಕಾಟ ತಪ್ಪಿತು, ನಮಗೆ ಆಟ ಆಡೋಕ್ಕೆ ಹೋಗ್ಬೋದು, ಊಟ ಮಾಡೋಕ್ಕೆ ಹೋಗ್ಬೋದು ಎಂಬುದಾಗಿರುವ ಸಂತೋಷ ಅವರ ಹೃದಯದಲ್ಲಿ ತರುವಂಥ ಒಂದು ವಾಕ್ಯವಾಗಿದೆ. ನಾವೀಗಾಗಲೇ ಓದಿಕೊಂಡ ವಾಕ್ಯ. ಅಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಭಕ್ತನಾದಂಥ ದಾವೀದನು ಅಥವಾ ಕೀರ್ತನೆಗಾರನು ಆಡಿ ದೇವರನ್ನ ಸ್ತುತಿಸೋದನ್ನು ನಾವು ನೋಡ್ತೇವೆ. ಯಾರಿಗೆ ಹೇಳ್ತಾ ಇದ್ದಾನೆ ಅಂದರೆ, ಭಕ್ತನು ತನ್ನ ಮನಸ್ಸಿನೊಂದಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದರೆ, ನನ್ನ ಮನವೇ ಯೆಹೋವನನ್ನು ನೀನು ಏನು ಮಾಡು, ಕೊಂಡಾಡು. ನನ್ನ ಮನಸ್ಸೇ ನೀನು ಯೆಹೋವನನ್ನು ಏನು ಮಾಡು, ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ನನ್ನ ಸರ್ವೇಂದ್ರಗಳೇ ನೋಡಿ, ಒಂದನೇದಾಗಿ ಭಕ್ತನ ಹೇಳ್ತಾ ಇದ್ದಾನೆ, ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನೀನು ದೇವರನ್ನ ಏನು ಮಾಡು, ಕೊಂಡಾಡು. ಎರಡನೇದಾಗಿ ತನ್ನ ಸರ್ವೇಂದ್ರಗಳು ಅಂದರೆ ತನ್ನ ಅಂಗಾಂಗಗಳು, ಮನುಷ್ಯನ ಕೈ, ಕಾಲು, ಕಣ್ಣು, ಮೂಗು, ಪ್ರತಿಯೊಂದು ಅವಯವಗಳು ಅಥವಾ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನೋಡ್ರಿ, ನಾವು ನಮ್ಮ ಜೀವಿತದಲ್ಲಿ ಕೂಡ ಯಾವಾಗಲೂ ಈ ಒಂದು ಶಬ್ದವನ್ನು ದೇವರ ಮುಂಭಾಗದಲ್ಲಿ ನಮ್ಮ ಮನಸ್ಸಿಗೆ ನಾವು ಹೇಳ್ತಾ ಇರಬೇಕು. ನಮ್ಮ ಮನಸ್ಸು ಯಾವಾಗಲೂ ದೇವರನ್ನು ಕೊಂಡಾಡಲಿಕ್ಕೆ ಏನಾಗಬೇಕು, ಸಿದ್ಧವಾಗಬೇಕು. ಯಾಕೆಂದರೆ ನಾವು ದೇವರನ್ನು ಯಾವಾಗಲೂ ದೇವರನ್ನು ಕೊಂಡಾಡುವವರಾಗಿ ನಾವು ಮಾರ್ಪಟ್ಟರೆ ನಮ್ಮ ಮನಸ್ಸಿನಲ್ಲಿ ಬರುವ ನಿರಾಶೆಗಳು, ಬರುವಂಥ ಸೋಲುಗಳು, ಇವೆಲ್ಲವನ್ನು ನಾವು ಜಯಿಸಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯ ನೀವು ನೋಡ್ಬೋದು, ಮೊದಲನೇದಾಗಿ ಸೋತು ಹೋಗೋದು ಮನಸ್ಸಿನಲ್ಲಿ. ಏನೇ ವಿಷಯ ಬಂದರೂ ಕೂಡ ಮನಸ್ಸಿನಲ್ಲಿ ಸೋತು ಹೋದರೆ ಮತ್ತೆ ಎಷ್ಟೇ ಬಲವುಳ್ಳ ಮನುಷ್ಯನಾದರೂ ಕೂಡ ಮುಂದೆ ಬರಲಿಕ್ಕೆ ಆಗಲ್ಲ. ಆದರೆ ಮನಸ್ಸಿನಲ್ಲಿ ಮನುಷ್ಯನ ಧೈರ್ಯವಾಗಿದ್ದರೆ ಅವನು ಎಷ್ಟೇ ಸಣ್ಣವನಾಗಿರ್ಬೋದು, ಸಣ್ಣ ವ್ಯಕ್ತಿ ಆಗಿರ್ಬೋದು, ಆದರೂ ಎಂಥ ಬಲಿಷ್ಠನನ್ನು ಕೂಡ ಒಡೆದು ಉರುಳಿಸಲಿಕ್ಕೆ ಸಾಧ್ಯವಾಗ್ತದೆ. ಈಗ ಈ ಕೀರ್ತನೆಯನ್ನು ಬರೆದಂಥ ದಾವೀದನು ಗೋಲಿಯಾತನನ್ನು ಒಂದೇ ಒಂದು ಕಲ್ಲಿನಲ್ಲಿ ಹೊಡೆದು ಬೀಳಿಸ್ತಾನೆ. ಕಾರಣ ಏನು ಗೊತ್ತಾ? ದಾವೀದನ ಮನಸ್ಥಿತಿ. ದಾವೀದನ ಮನಸ್ಸಿನಲ್ಲಿ ಒಂದು ದೃಢತೆಯನ್ನು ಆತನ ಇಟ್ಕೊಂಡಿದ್ದ. ನಾನು ನನ್ನ ಮುಂದೆ ಇರುವಂಥ ಈ ಫಿಲಿಷ್ಟಿಯನಾಗಿರುವ ಗೋಲಿಯಾತನನ್ನು ನನ್ನ ದೇವರ ನಾಮದಲ್ಲಿ ಉರುಳಿಸ್ತೀನಿ. ಅಲ್ಲಿರುವ ಬಲಿಷ್ಠರು, ಅಲ್ಲಿರುವ ಸೈನಿಕರು, ಇಸ್ರಾಯೇಲರ ಅರಸನಾದ ಸೌಲನು ಕೂಡ ಭಯಪಟ್ಟು ಏನು ಮಾಡಿದ್ದಾನೆ, ಅಡಗಿಕೊಂಡಿದ್ದಾನೆ. ಆ ಗೋಲಿಯಾತನ ಮುಂದೆ ನಿಲ್ಲಿಕ್ಕೆ ಯಾರಿಗೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಎಲ್ಲರಿಂದ ಚಿಕ್ಕವನು ಎಂಬುದಾಗಿ ಎಣಿಸಲ್ಪಟ್ಟು ಯಾವ ಯುದ್ಧದ ನಿಪುಣತೆ ಇಲ್ಲದೆ ಇರುವಂಥ ದಾವೀದನು ಹಾಗೆ ಮುಂದೆ ಹೋಗಿ ಗೋಲಿಯಾತನಿಗೆ ವಿರೋಧವಾಗಿ ಯುದ್ಧ ಮಾಡಿ ಜಯಿಸಿದ್ದಕ್ಕೆ ಕಾರಣ ಏನು ಗೊತ್ತಾ? ತನ್ನ ಮನಸ್ಸಿನಲ್ಲಿದ್ದಂಥ ಆ ಧೈರ್ಯ, ತನ್ನ ಮನಸ್ಸಿನಲ್ಲಿದ್ದಂಥ ಆ ಭರವಸೆ, ತನ್ನ ಮನಸ್ಸಿನಲ್ಲಿದ್ದಂಥ ಆ ಒಂದು ಹೋಪ್, ಅಂದರೆ ನಾನು ಜಯಿಸ್ತೇನೆ ಎಂಬುದಾಗಿರುವ ಆ ಭರವಸೆ ಅವನನ್ನು ಏನು ಮಾಡ್ತು, ಆ ವ್ಯಕ್ತಿಯ ಮೇಲೆ ಜಯ ಒಂದು ಹಾಗೆ ಮಾರ್ಪಡ್ತು. ಪ್ರಿಯರೇ, ಹಾಗಾದರೆ ನಾವು ಯಾವಾಗಲೂ ಏನಾದರೂ ಒಂದು ಸಮಸ್ಯೆಗಳು ಬಂದಾಗ ನಾವು ಎಲ್ಲಿ ಸೋತು ಹೋಗ್ತೇವೆ ಅಂದರೆ ಮನಸ್ಸಿನಲ್ಲಿ ಸೋತು ಹೋಗ್ತೇವೆ. ಅಯ್ಯೋ, ನನ್ನಿಂದ ಆಗಲ್ಲ, ಈ ಜೀವಿತವನ್ನು ಮುನ್ನಡೆಸೋಕ್ಕಾಗಲ್ಲ, ನನ್ನ ಕುಟುಂಬವನ್ನು ಮುನ್ನಡೆಸೋಕ್ಕಾಗಲ್ಲ, ನನ್ನ ಜೀವಿತನೇ ಇಷ್ಟು. ಹಾಗೆ ನಾವು ಮನಸ್ಸಿನಲ್ಲಿ ಬಳಲಿ ಹೋದರೆ, ಮನಸ್ಸಿನಲ್ಲಿ ನಿರಾಶೆ ಆದರೆ, ಮನಸ್ಸಿನಲ್ಲಿ ಸೋತು ಹೋದರೆ ನಮ್ಮ ದೇಹ ಎಷ್ಟೇ ಗಾತ್ರವಾಗಿದ್ರೂ ಕೂಡ ಯಾವುದನ್ನು ನಾವು ಮಾಡಲಿಕ್ಕಾಗಲ್ಲ.
ಯಾವುದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ಮನಸ್ಸು ಗಟ್ಟಿಯಾಗಿ, ಮನಸ್ಸಿನಲ್ಲಿ ಒಂದು ಸಿದ್ಧತೆ, ಮನಸ್ಸಿನಲ್ಲಿ ಒಂದು ನಿರೀಕ್ಷೆ ಅನ್ನೋದು ಇದ್ದರೆ ಎಂಥ ವಿಷಯ ಮುಂದೆ ಬಂದರೂ ಕೂಡ ನಾವು ಜಯ ಹೊಂದಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಒಂದನೇದಾಗಿ ನನ್ನ ಮನವೇ ಯೆಹೋವನನ್ನು ನೀನು ಕೊಂಡಾಡು. ನಮ್ಮ ಮನಸ್ಸು ಯಾವಾಗಲೂ ಒಂದು ಗಟ್ಟಿಮುಟ್ಟಾಗಿ, ಅಂದರೆ ಒಂದು ಆರೋಗ್ಯವುಳ್ಳದಾಗಿ ಇರಬೇಕಂದ್ರೆ ನಮ್ಮ ಮನಸ್ಸು ಯಾವಾಗಲೂ ದೇವರನ್ನ ಸ್ತುತಿಸ್ತಾ ಇರಬೇಕು, ನಮ್ಮ ದೇವ್ರನ್ನ ಕೊಂಡಾಡ್ತಾ ಇರಬೇಕು. ನಮ್ಮ ಮನಸ್ಸು ದೇವ್ರನ್ನ ಕೊಂಡಾಡುವಾಗ ಆಟೋಮೆಟಿಕ್ ಆಗಿ ನಮ್ಮ ಸರ್ವೇಂದ್ರಿಯಗಳು, ನಮ್ಮೆಲ್ಲ ಅಂಗಾಂಗಗಳು ಕೂಡ ದೇವರ ನಾಮವನ್ನು ಕೀರ್ತಿಸುವಂಥದ್ದಾಗಿರ್ತದೆ. ಎರಡನೇದಾಗಿ ದಾವೀದ ಹೇಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ನೀನೇನು ಮಾಡಬೇಡ, ಒಂದನ್ನೂ ಮರೆಯಬೇಡ. ಈಗ ಈ ವಾಕ್ಯನ ಹೇಳುವಾಗ ಅನೇಕರ ಬಾಯಲ್ಲಿ ಈ ರೀತಿಯಾಗಿ ಬರ್ತದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಎಂಬುದಾಗಿ ವಾಕ್ಯದಲ್ಲಿದೆ. ಆದರೆ ನಾವು ಒಟ್ಟಾಗಿ ಈ ವಾಕ್ಯನ ಹೇಳ್ಕೊಳ್ಳುವಾಗ ಅಥವಾ ಪ್ರಾರ್ಥನೆ ನಂತರವಾಗಿ ಹೇಳುವಾಗ ಈ ರೀತಿಯಾಗಿ ಹೇಳೋದುಂಟು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಅಂತ. ಸಕಲ ಅಂದರೆ ಇಲ್ಲಿ ಸಕಲ ಅನ್ನೋದು ಆ್ಯಡ್ ಆಗಿಲ್ಲ, ಆದರೂ ಕೂಡ ಅನೇಕರು ಈ ಸಕಲ ಉಪಕಾರಗಳಲ್ಲಿ ಎಂಬುದಾಗಿ ಎಣಿಸೋದನ್ನು ನಾವು ನೋಡ್ತೀವಿ. ಅಂದರೆ ದಾವೀದನು ಹೇಳ್ತಾನೆ, ಒಂದನ್ನು ಕೂಡ ನೀನು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ನೀನು ಮರಿಬೇಡ ಎಂಬುದಾಗಿ ದೇವರ ಆ ಮನಸ್ಸಿಗೆ ದಾವೀದನು ಹೇಳೋದನ್ನು ನಾವು ನೋಡ್ತೀವಿ. ಪ್ರಿಯರೇ, ನಮ್ಮ ಮನಸ್ಸು ದೇವರನ್ನು ಯಾವಾಗಲೂ ಕೊಂಡಾಡಲಿಕ್ಕೆ ಸಿದ್ಧವಾಗಬೇಕು. ದೇವರನ್ನು ಯಾವಾಗಲೂ ಕೊಂಡಾಡುವಂಥ ಮನಸ್ಸು ನಮ್ಮದಾಗಬೇಕಂದ್ರೆ ಆತನು ಮಾಡಿದ ಉಪಕಾರಗಳನ್ನು ನಾವು ಮರೆತು ಹೋಗಬಾರ್ದು, ಯಾವಾಗಲೂ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಆತನು ಮಾಡಿದ ಉಪಕಾರಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಮರೆತು ಬಿಡದೆ ಯಾವಾಗಲೂ ನಮ್ಮ ದೇವರನ್ನು ನಾವು ಸ್ತುತಿಸ್ತಾ ಇದ್ರೆ, ನಮ್ಮ ದೇವರನ್ನು ನಾವು ಕೊಂಡಾಡ್ತಾ ಇದ್ರೆ, ನಮ್ಮ ಜೀವಿತದಲ್ಲಿ ಏನಾಗ್ತದೆ ಅಂದರೆ ನಾವು ಎಲ್ಲ ಸಂದರ್ಭದಲ್ಲಿಯೂ ಕೂಡ ದೇವರ ನಾಮವನ್ನು, ದೇವರ ಘನತೆಯನ್ನು ಅರಿತವರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಆತನು ಮಾಡಿದ ಉಪಕಾರಗಳಲ್ಲಿ ನಾವೇನು ಮಾಡಬಾರ್ದು, ಒಂದನ್ನು ಕೂಡ ಮರಿಬಾರ್ದು. ಆತನು ಮಾಡಿದ ಉಪಕಾರಗಳಲ್ಲಿ ನಾವು ಒಂದು ವೇಳೆ ಮರ್ತು ಬಿಟ್ಟರೆ ಏನಾಗ್ತದೆ ಅಂದರೆ, ನೀವು ನೋಡ್ಬೋದು ಇಸ್ರಾಯೇಲರ ಪರಿಸ್ಥಿತಿ. ಇಸ್ರಾಯೇಲರು ಆತನು ಮಾಡಿದ ಉಪಕಾರಗಳನ್ನು ಮರೆತಿದ್ರಿಂದಲೇ ಅವರಲ್ಲಿ ಅಪನಂಬಿಕೆ ಅನ್ನೋವಂಥದ್ದು ಹುಟ್ಟಿ ಬಂತು, ಚಂಚಲತೆ ಅನ್ನೋದು ಉಂಟಿ ಬಂತು, ಅವರಲ್ಲಿ ಭಯ ಉಂಟಾಯಿತು, ಅವರ ಜೀವಿತದಲ್ಲಿ ನಿರಾಶೆಗಳು ಬಂತು. ಯಾಕೆ ಎಂಬುದಾಗಿ ಹೇಳೋದಾದ್ರೆ, ದೇವರು ಮಾಡಿದ ಉಪಕಾರಗಳನ್ನು ಮರ್ತು ಬಿಟ್ರು. ದೇವರು ಐಗುಪ್ತ ದೇಶದಲ್ಲಿ 10 ಅದ್ಭುತಗಳನ್ನು ಮಾಡಿ ಅವರನ್ನು ಹೊರತಂದದ್ದು. ದಾರಿಯಲ್ಲಿ ಬರುವಾಗ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ರು, ಕೆಂಪು ಸಮುದ್ರದಲ್ಲಿ ಫರೋನ್ ಸೈನ್ಯವನ್ನು ನಾಶ ಮಾಡಿದ್ರು. ಆದರೂ ಅವ್ರು ಏನು ಮಾಡಲಿಲ್ಲ, ಆ ಉಪಕಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿಲ್ಲ. ಮುಂದೆ ಹೋಗುವಾಗ ಬರೀ ಆಹಾರಕ್ಕೋಸ್ಕರ ಗುಣಗುಡ್ತಾರೆ, ನೀರಿಗೋಸ್ಕರ ಗುಣಗುಡ್ತಾರೆ. ನೋಡ್ರಿ, ಉಪಕಾರಗಳನ್ನು ನಾವು ಮರೆತು ಬಿಟ್ರೆ ನಮ್ಮ ಜೀವಿತದಲ್ಲೂ ಕೂಡ ದೇವರ ವಿಷಯದಲ್ಲಿ ನಾವು ಗುಣಗುಟ್ಟುವವರಾಗಿ ಮಾರ್ಪಡ್ತೇವೆ. ನೀವು ಯೇಸು ಸ್ವಾಮಿನ ಕಂಡ್ಕೊಂಡು ಬರುವಾಗ ಯಾವುದೋ ಒಂದು ದೊಡ್ಡ ಮರಣಕರವಾದ ವ್ಯಾಧಿಯಿಂದ ದೇವರು ನಿನ್ನನ್ನು ಬಿಡಿಸಿರ್ಬೋದು, ಆದರೆ ಒಂದು ಸಣ್ಣ ತಲೆನೋವು ಬಂದಾಗ ನೀನು ಗುಣಗುಟ್ಟುವ ವ್ಯಕ್ತಿ ಆದರೆ ಕಾರಣ ಏನು ಗೊತ್ತಾ, ದೊಡ್ಡ ಉಪಕಾರ ಮಾಡಿದ್ದನ್ನು ನೀನು ಮರೆತು ಬಿಟ್ಟಿದ್ಯಾ ಅಂತಂದರೆ, ಮರಣಕರವಾದ ರೋಗದಿಂದ ದೇವರು ನಿನ್ನನ್ನು ಬಿಡಿಸಿದ್ರೂ ಕೂಡ ನೀನು ಅದನ್ನೇನು ಮಾಡಿದ್ಯಾ, ಮರೆತು ಬಿಟ್ಟಿದ್ರಿಂದಲೇ ಸಣ್ಣ ಒಂದು ತಲೆನೋವು, ಸಣ್ಣ ಒಂದು ಸಮಸ್ಯೆಯೋ ಯಾವುದೋ ಒಂದು ಬಂದಾಗ ದೇವರಿಗೆ ಅಯ್ಯೋ ನೀನು ಇದೆಯೋ ಇಲ್ವೋ ಎಂಬುದಾಗಿ ಪ್ರಶ್ನೆ ಮಾಡಲಿಕ್ಕೆ ಅಥವಾ ಗುಣಗುಟ್ಟಲಿಕ್ಕೆ ಸಾಧ್ಯವಾಗ್ತಾ ಇರೋದು. ಪ್ರಿಯರೇ, ಹಾಗಾದರೆ ಆತನು ಮಾಡಿದ ಉಪಕಾರಗಳಲ್ಲಿ ನಾವು ಒಂದನ್ನೂ ಮರೆಯೋದು ಬೇಡ. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಪ್ರತಿಯೊಂದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯಾವಾಗಲೂ ನಾವು ಆತನಿಗೆ ಏನು ಮಾಡೋಣ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಅದಕ್ಕೆ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅದರ 16-17ನೇ ವಚನದಲ್ಲಿ ಪೌಲ ಹೇಳ್ತಾನೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಎಲ್ಲ ವಿಷಯಗಳಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದೇ ದೇವರ ಚಿತ್ತ. ದೇವರಿಗೆ ಇಷ್ಟ ಏನು ಗೊತ್ತಾ, ತನ್ನ ಮಕ್ಕಳಾಗಿರೋ ನಾವುಗಳು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಕೃತಜ್ಞತೆ ಉಳ್ಳ ಹೃದಯ ಉಳ್ಳವರಾಗಿರಬೇಕು. ಕೃತಜ್ಞತೆಯನ್ನು ನಾವು ಯಾವಾಗಲೂ ಸಲ್ಲಿಸುವವರಾಗಬೇಕು. ಆಗ ನಮ್ಮ ಜೀವಿತದಲ್ಲಿ ಎಂತೆಲ್ಲ ನಿರಾಶೆಗಳು ಬಂದರೂ ಕೂಡ ನಮ್ಮನ್ನು ದೇವರು ನಿರೀಕ್ಷೆ ಕಡೆಗೆ ನಡೆಸ್ತಾನೆ. ಏನೆಲ್ಲ ಸೋಲುಗಳು ಬಂದರೂ ಕೂಡ ಅವನ್ನು ಜಯವಾಗಿ ಮಾರ್ಪಡಿಸ್ತಾರೆ. ಯಾವಾಗ ಗೊತ್ತಾ, ನಾವು ಕೃತಜ್ಞತೆ ಉಳ್ಳ ಹೃದಯ ಉಳ್ಳವರಾಗಿ ಮಾರ್ಪಟ್ಟಾಗ. ಈ ದಿನಗಳಲ್ಲಿ ಎಷ್ಟೋ ಜನ ದೇವರಿಂದ ಉಪಕಾರಗಳನ್ನು ಹೊಂದಿಕೊಳ್ತಾ ಇದ್ದಾರೆ. ಉಪಕಾರ ಮಾಡಿದ ದೇವರಿಗೆ ಉಪಕಾರ ಸ್ತುತಿ
ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ಹಾಗೆ ಇರಬಾರ್ದು ಪ್ರಿಯರೇ. ಪ್ರಾರ್ಥನೆ ಮಾಡಿ ಯಾವುದಾದ್ರೂ ಒಂದು ವಿಷಯದಲ್ಲಿ ದೇವರು ನಮಗೆ ಬಿಡುಗಡೆ ಕೊಟ್ಟರೆ ನಾವು ಯಾವಾಗಲೂ ಆತನಿಗೆ ಉಪಕಾರ ಸ್ತುತಿಯನ್ನು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ. ಅದು ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿರ್ತದೆ. ಹಾಗಾದರೆ ಮನಸ್ಸಿನಲ್ಲಿ ನೀವು ಸೋತು ಹೋಗದೆ, ಮನಸ್ಸಿನಲ್ಲಿ ಯಾವಾಗಲೂ ಬಳಲಿ ಹೋಗದೆ, ಮನಸ್ಸಿನಲ್ಲಿ ಯಾವಾಗಲೂ ನಿರಾಶೆ ಪಡದೆ ಮನಸ್ಸನ್ನು ಯಾವಾಗಲೂ ಸಿದ್ಧಪಡಿಸಿಕೊಳ್ಳಿ. ಯಾವುದಕ್ಕಾಗಿ? ದೇವರನ್ನು ಸ್ತುತಿಸ್ಲಿಕ್ಕಾಗಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಂದರೆ, ನಮ್ಮ ಮನಸ್ಸು ಯಾವಾಗಲೂ ಸಿದ್ಧವಾಗಿರಬೇಕು. ಯಾವುದಕ್ಕಾಗಿ? ದೇವರನ್ನು ಸ್ತುತಿಸ್ಲಿಕ್ಕಾಗಿ, ದೇವರ ಉಪಕಾರಗಳನ್ನು ಸ್ಮರಿಸಲಿಕ್ಕಾಗಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗಿ ನಮ್ಮ ಮನಸ್ಸು ಯಾವಾಗಲೂ ಸಿದ್ಧವಾಗಿರಬೇಕು. ನಮ್ಮ ಮನಸ್ಸು ಸಿದ್ಧವಾದರೆ ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ನಾವು ಆತನನ್ನು ಸ್ತುತಿಸ್ತೇವೆ, ನಮ್ಮ ಅಂಗಾಂಗಗಳು ಆತನನ್ನು ಸ್ತುತಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಆತನು ಮಾಡಿದ ಉಪಕಾರಗಳಲ್ಲಿ ನಾವು ಒಂದನ್ನು ಕೂಡ ಮರೆಯುವುದಿಲ್ಲ. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿರುವ ಸಮಯ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳು ಅದೇ ಪ್ರಕಾರ ದೇವರೇ ಅದನ್ನು ಅನುಸರಿಸಿ ನಡೀಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡಿರಿ. ಹಾಗೆ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಮ್ಮ ಮನಸ್ಸನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಯಾವುದಕ್ಕಾಗಿ? ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಕೊಂಡಾಡಿ, ನಿನ್ನ ಉಪಕಾರಗಳನ್ನು ನೆನೆಸಿ ದೇವರೇ ನಾವು ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ ನಮ್ಮ ಮನಸ್ಸನ್ನು ನೀವು ಸಿದ್ಧಪಡಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಭಕ್ತನು ಆಡಿ ಸ್ತುತಿಸಿದಾಗೆ ನನ್ನ ಮನಸ್ಸು ಯಾವಾಗಲೂ ನಿನ್ನನ್ನು ಸ್ತುತಿಸುವಂಥದ್ದಾಗಲಿ ಸ್ವಾಮಿ. ಹಾಗೆ ನೀನೇ ನನ್ನನ್ನು ಬಲಪಡಿಸು, ಕ್ರಮಪಡಿಸು ದೇವರ, ನನ್ನ ಶುದ್ಧೀಕರಿಸು. ಯಾವುದಾದ್ರೂ ಒಂದು ವಿಷಯಗಳಲ್ಲಿ ದೇವರೇ ನಿನಗೆ ತಪ್ಪಿ ನಡೆಯುತ್ತಿರೋದಾದರೆ ಅದರಿಂದ ನನ್ನನ್ನು ಬಿಡಿಸು ಸ್ವಾಮಿ. ಯಾವಾಗಲೂ ದೇವರೇ ನಿನಗೆ ಗುಣಗುಟ್ಟುವನಾಗಿರದೆ ನಿನಗೆ ಕೃತಜ್ಞತಾ ಹೃದಯವುಳ್ಳವನಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ಎಷ್ಟೋ ವಿಷಯಗಳಲ್ಲಿ ನಾನು ಗುಣಗುಟ್ಟಿದ್ದೇನೆ ದೇವರೇ, ಎಷ್ಟೋ ವಿಷಯಗಳಲ್ಲಿ ನೀನು ಮಾಡಿದ ಉಪಕಾರಗಳನ್ನು ಮರೆತು ಬಿಟ್ಟಿದ್ದೇನೆ. ಆದರೆ ಈ ದಿನ ಇನ್ನು ಮುಂದೆ ದೇವರೇ ಯಾವತ್ತೂ ಕೂಡ ದೇವರೇ ಈ ದಿನದಿಂದ ನಾನು ನಿನ್ನ ಉಪಕಾರಗಳಲ್ಲಿ ಒಂದನ್ನೂ ಮರೆಯದೆ ಅದಕ್ಕೆ ಕೃತಜ್ಞತೆ ಉಪಕಾರ ಸ್ತುತಿಯನ್ನು ಮಾಡುವ ಹಾಗೆ ಕೃಪೆ ಕೊಡು. ಹಾಗೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.